ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ಇವತ್ತಿನ ರೆಸಿಪಿ ಬಂದುಬಿಟ್ಟು ರುಚಿಯಾದ ಹಾಗೆ ಟೇಸ್ಟಿಯಾಗಿ ಕುರಿ ಕಾಲು ಸಾಂಬಾರು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ 4 ಕುರಿ ಕಾಲನ್ನು ಚೆನ್ನಾಗಿ ಹುರಿದ್ಬಿಟ್ಟು ಅದನ್ನು ಮೇಲೆಲ್ಲ ಕಪ್ಪದಿರುತ್ತಲ್ವ ಅದನ್ನು ಚೆನ್ನಾಗಿ ತೊಳೆದು ಸಣ್ಣ ಸಣ್ಣ ಪೀಸ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಮಸಾಲೆ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮಿಕ್ಸಿ ಜಾರಿಗೆ ಹಾಕುವಾಗ ಮಸಾಲೆ ಎಲ್ಲ ಹೇಳ್ತೀನಿ. ಹಾಗೆ ಒಂದು ಕುಕ್ಕರನ್ನು ಇಟ್ಟು 1-2 ಚಮಚ ಎಣ್ಣೆನ ಹಾಕಿ ಚೆನ್ನಾಗಿ ಬಿಸಿಯಾಗಲಿಕ್ಕೆ ಇಡಬೇಕು. ಹಾಗೆ ಈ ಕಾಲು ಸಾಂಬಾರನ್ನು ತಿನ್ನೋದ್ರಿಂದ ನಮ್ಮ ಮೂಳೆಗಳಿಗೆ ಶಕ್ತಿ ಸಿಗುತ್ತೆ. ಹಾಗೆ ವಿಟಮಿನ್ ಡಿ ಕೂಡ ಇರುತ್ತೆ. ಹಾಗೆ ಈ ಕಾಲು ಸಾಂಬಾರನ್ನು ಬಾಣಂತಿಯರಿಗೆ ಕೂಡ ಕೊಡ್ತಾರೆ. ತುಂಬಾ ಒಳ್ಳೆಯದು. ಬಾಣಂತಿಯರಿಗೆ ಈ ಸಾಂಬಾರನ್ನು ಕೊಡೋದಾದರೆ ಟೊಮ್ಯಾಟೊ ಮತ್ತು ತೆಂಗಿನಕಾಯಿನ ಸ್ಕಿಪ್ ಮಾಡಿಬಿಡಿ. ಒಣ ಕೊಬ್ಬರಿನ ಹಾಕಿ ಸಾಂಬಾರು ಮಾಡಿ ಕೊಡೋದ್ರಿಂದ ಟೇಸ್ಟಿಯಾಗಿ ಇರುತ್ತೆ. ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಹಾಗೆ ಎಣ್ಣೆ ಬಿಸಿ ಆದ ನಂತರ ಈಗ ಕಾಲನ್ನು ಹಾಕ್ತಾಯಿದ್ದೀನಿ. ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ತಿನ್ನಲಿಕ್ಕೆ ಚೆನ್ನಾಗಾಗುತ್ತೆ ಹೇಳಿ ಸಣ್ಣ ಪೀಸನ್ನು ಮಾಡಿದ್ದೀವಿ ನಾವು. ಹಾಕಿ 1-2 ನಿಮಿಷ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಮಟನ್ ಆದರೆ ನೀರು ಬಿಟ್ಕೊಂಡು ಬಿಡುತ್ತೆ. ಇದು ಕಾಲು ನೀರು ಬಿಟ್ಕೊಳ್ಳೋದಿಲ್ಲ, ಹಾಗೆ ಇರುತ್ತೆ ಡ್ರೈ ಆಗಿ. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. 1-2 ನಿಮಿಷ ಮುಚ್ಚಳನ ಮುಚ್ಚಿ 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು. ಹಾಗೆ ಒಂದು ಮಿಕ್ಸಿ ಜಾರಿಗೆ ಈಗ ಮಸಾಲೆನ ಹಾಕ್ಕೊಳ್ಬೇಕು. 1-2 ಮೀಡಿಯಮ್ ಸೈಜ್ ಈರುಳ್ಳಿನ, ಹಾಗೆ ಕೊತ್ತಂಬರಿ ಸೊಪ್ಪು ಮೊದಲು ಹಾಕ್ತಾಯಿದ್ದೀನಿ. 1-2 ಮೀಡಿಯಮ್ ಸೈಜ್ ಈರುಳ್ಳಿನ ತೊಗೊಂಡಿದ್ದೀನಿ. ಹಾಗೆ 1 ಇಂಚಷ್ಟು ಶುಂಠಿನ ತೊಗೊಂಡಿದ್ದೀನಿ. ಹಾಗೆ 2-3 ಗೆಡ್ಡೆ ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಪೇಸ್ಟ್ ಆದ ನಂತರ ಮುಚ್ಚಳನ ತೆಗೆದು ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಿದೆ ಅಂತ ನೋಡಬೇಕು. ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು ಸ್ವಲ್ಪ ಫ್ರೈ ಆಗಬೇಕು. ಈಗ ಫ್ರೈ ಆದ ನಂತರ 1/2 ಸ್ಪೂನಷ್ಟು ಅರಿಶಿನ ಪೌಡರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಥರ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಕಾಲು ತುಂಬಾ ಚೆನ್ನಾಗಿ ಬೇಯುತ್ತೆ. ಹಾಗೆ ಸಾಂಬಾರು ಕೂಡ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಹಾಗೆ 1-2 ನಿಮಿಷ ಹಾಗೆ ಮುಚ್ಚಿ ಎಣ್ಣೆಯಲ್ಲಿ ಫ್ರೈ ಆಗಲಿಕ್ಕೆ ಇಡಬೇಕು. ಇದಾದ ನಂತರ ರುಬ್ಬಿದ್ವಲ್ಲ ಮಸಾಲೆ, ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಎಲ್ಲ ರುಬ್ಬಿದ್ವಲ್ಲ ಮಸಾಲೆ, ಅದನ್ನು ಇದಕ್ಕೀಗ ಹಾಕಬೇಕು. ಹಾಕಿ ನೀರು ಹಾಕದೆ ಹಾಗೆ ಡ್ರೈ ಆಗಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಹಾಗೆ ಈ ಕಾಲು ಸಾಂಬಾರನ್ನು ಸ್ಟ್ರೋಕ್ ಹೊಡೆದಿರೋರಿಗೂ ಕೂಡ ಕೊಡ್ತಾರೆ. ತುಂಬಾ ಒಳ್ಳೆಯದು ಅವರಿಗೂ ಕೂಡ. ತುಂಬಾ ಬೆನಿಫಿಟ್ ಇದೆ ಇದು ಸಾಂಬಾರು ತಿನ್ನೋದ್ರಿಂದ. ತುಂಬಾ ಶಕ್ತಿ ಬರುತ್ತೆ. ಈ ಮಂಡಿ ನೋವೆಲ್ಲ ಇರುತ್ತಲ್ವ ಅದೆಲ್ಲ ಕಡಿಮೆ ಆಗುತ್ತೆ. ಆ ಜೆಲ್ ಥರ ಇರುತ್ತಲ್ವ ಮಂಡಿ ನೋವಿಗೆಲ್ಲ ತುಂಬಾ ಚೆನ್ನಾಗದು. ಹಾಗೆ ಈಗ 1-2 ಮೀಡಿಯಮ್ ಸೈಜು ಹುಳಿ ಟೊಮ್ಯಾಟೊನ ತೊಗೊಂಡಿದ್ದೀನಿ. ಅದನ್ನು ಕೂಡ ರುಬ್ಕೊಳ್ಬೇಕು ನುಣ್ಣಗೆ. ನೋಡಿ, ಈ ಥರ ಹಸಿ ವಾಸನೆ ಹೋಗೋವರೆಗೂ, ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಮಾಡಿ ಆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಹಾಗೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಆದ ನಂತರ ಈಗ ರುಬ್ಬಿದ್ವಲ್ಲ ಟೊಮ್ಯಾಟೊ ಅದನ್ನು ಹಾಕಬೇಕೀಗ. ಹಾಗೆ ಒಂದು ಸಲ ಚೆನ್ನಾಗಿ ಹಾಗೆ ಡ್ರೈ ಆಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ನೀರು ಹಾಕಬಾರ್ದು, ಹಾಗೆ ಫ್ರೈಯನ್ನು ಮಾಡಬೇಕು. ಈಗ ಈ ಕಡೆ ಫ್ರೈ ಆಗಲಿ, ಇನ್ನೊಂದು ಕಡೆ ಮಿಕ್ಸಿ ಜಾರಿಗೆ 8 ಕಾಳುಮೆಣಸನ್ನು ತೊಗೊಂಡಿದ್ದೀನಿ. ಹಾಗೆ 4 ಲವಂಗ, ಸ್ವಲ್ಪ ಚಕ್ಕೆ,
ಕಾಯಿ ಸ್ವಲ್ಪನೇ ಹಾಕ್ಕೊಳ್ಬೇಕು. ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳೋದ್ರಿಂದ ಸಾಂಬಾರು ದಪ್ಪ ಆಗಿಬಿಡುತ್ತೆ, ಹಾಗಾಗಿ ಸ್ವಲ್ಪ ಹಾಕಬೇಕು. ಹಾಗೆ 1.5 ಸ್ಪೂನಷ್ಟು ಸಾಂಬಾರು ಪೌಡರು, 1-2 ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಬೇಕು. ರುಬ್ಕೊಂಡಾದ ನಂತರ ಕಾಲೆಲ್ಲ ಚೆನ್ನಾಗಿ ಡ್ರೈ ಆಗಿ ಹಸಿ ವಾಸನೆ ಹೋಗೋವರೆಗೂ ಹುರಿದಿರ್ತೀವಲ್ವ, ಈ ಟೈಮಿಗೆ ರುಬ್ಬಿರುವಂಥ ಮಸಾಲೆನ, ಕಾಯಿ ಮಸಾಲೆಯನ್ನು ಹಾಕಬೇಕು. ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಾದ ನಂತರ ಇದಕ್ಕೆ ಸ್ವಲ್ಪ ನೀರು, ಅಂದರೆ ತೆಳ್ಳಗೆ ಇರಬೇಕು ಸಾಂಬಾರು. ಕಾಳು ಸಾಂಬಾರು ದಪ್ಪ ಇದ್ದರೆ ಅಷ್ಟೇ ಟೇಸ್ಟ್ ಆಗೋದಿಲ್ಲ. ತೆಳ್ಳಗಿದ್ದರೆ ರೊಟ್ಟಿಗೆ, ಖಡಕ್ ರೊಟ್ಟಿಗೆ, ಹಾಗೆ ರಾಗಿ ಮುದ್ದೆಗೆ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಹಾಗಾಗಿ ನಾನು ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ, 1-2-3 ಲೋಟನ ನೀರನ್ನು ಹಾಕ್ತಾಯಿದ್ದೀನಿ. ಹಾಗೆ ಫ್ರೆಂಡ್ಸ್, ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದರೆ ಮೊದಲು ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಸಾಂಬಾರನ್ನು ಕೂಡ ಒಂದು ಸಲ ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ಕಾಮೆಂಟ್ ಕೂಡ ಮಾಡಿ. ನೋಡಿ, ಇಷ್ಟು ನೀರನ್ನು ಹಾಕಿದ್ದೀನಿ, ಮತ್ತೊಂದು ಸ್ವಲ್ಪ ನೀರು ಬೇಕು, ಹಾಗಾಗಿ ಹಾಕ್ತಾಯಿದ್ದೀನಿ. ನೋಡಿ, ಇಷ್ಟು ಥಿಕ್ನೆಸ್ ಇದೆ, ಇನ್ನೊಂದು ಸ್ವಲ್ಪ ಬೇಕು ನೀರು. ಇನ್ನೊಂದು ಲೋಟ ನೀರನ್ನು ಹಾಕ್ತಾಯಿದ್ದೀನಿ. ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಟೈಮಿಗೆ ಒಂದು ಸಲ ಟೇಸ್ಟ್ ನೋಡಿ, ಉಪ್ಪು ಖಾರ ಟೇಸ್ಟ್ ನೋಡಿ. ಸ್ವಲ್ಪ ಕಡಿಮೆ ಇದ್ದರೆ ಹಾಕ್ಕೊಳ್ಬೋದು, ಸರಿ ಇದ್ದರೆ ಹಾಗೆ ಬಿಡಿ. ಹಾಗೆ ಬಿಟ್ಟಾದ ನಂತರ ಮುಚ್ಚಳನ ಮುಚ್ಚಿ ಒಂದು 4-5 ಸೀಟಿ ಹೊಡೆಸಿದರೆ ತುಂಬಾ ಚೆನ್ನಾಗಿರುವಂಥ ಟೇಸ್ಟಿಯಾಗಿರುವಂಥ ಕಾಳು ಸಾಂಬಾರು ರೆಡಿಯಾಗಿ ಹೋಗುತ್ತೆ. ಈಗ ತಣ್ಣಗಾಗಿದೆ ಕುಕ್ಕರು, ನೋಡೋಣ ಬನ್ನಿ. ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಹೇಳಿ, ತುಂಬಾ ಚೆನ್ನಾಗಿ ಇತ್ತು ಸಾಂಬಾರು. ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿತ್ತು ಸಾಂಬಾರು. ಅಡುಗೆ ಬರದೇ ಇರೋರು ಸಹ ಈ ಮೆಥಡಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಆಗಿರುವಂತಹ ಕಾಳು ಸಾಂಬಾರು ರೆಡಿಯಾಗಿ ಹೋಗುತ್ತೆ. ಹೀಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಸಿಗೋಣ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಥ್ಯಾಂಕ್ ಯು.